ನಾನು ಅದನ್ನ ಕೇಳಕೊಂತಾನೆ. ಇಷ್ಟತ್ನೇ ನೀ ಏನಿಲ್ಲೇ? ಸಾರಿ. ನಿಂಗೆ ಯಾರು ಹೇಳಿದ್ರಿದ್ನ? ಬೆಸ್ಟ್ ಫ್ರೆಂಡ್ ಅದನ್ನ ಇಷ್ಟು ಗೊತ್ತಾಗಲ್ಲ ಅಂತ ಮಾಡಿ. ನಂಗೇನಿದ್ರೆ ಮುಚ್ಚಿಡ್ಬೇಕಂತ ಏನಿರಲಿಲ್ಲ. ನೀ ಮುಚ್ಚಿಡಬಾರ್ದು ಅಂತ ಇದ್ದೆ, ಆದ್ರೆ ನಾನು ಅದನ್ನ ಹೇಳಕೊಂತಾನೆ. ಬೆಸ್ಟ್ ಫ್ರೆಂಡ್ ಅದನಿ, ಅದು ನನಗೆ ಮುಚ್ಚಿಟ್ಟಲ್ಲ. ಏನಾಗ್ತೀಗ? 100 ಮೆಸೇಜ್ ಹಾಕೀನಿ, 20 ಕಾಲ್ ಮಾಡೀನಿ, ಅವಾಗ್ಲೇ ರಿಂಗ್ ಆಗತ್ತಿತ್ತು. ಈಗ ನೋಡಿದ್ರ ಸ್ವಿಚ್ ಆಫ್ ಅಂತ ಬರತೈತಿ. ಫೋನ್ ಸ್ವಿಚ್ ಆಫ್ ಆಗುತ್ತೈತೆ. ಬೆಳಿಗ್ಗೆ ಎಲ್ಲೆಲ್ಲಿ ಹೋಗಿದ್ರಿವ? ಇವ್ ಫಿಲ್ಮಿಗೆ ಕರ್ಕೊಂಡು ಹೋಗಿದ್ದೆ. ಹೋಟೆಲ್ದಾಗ ಊಟ ಮಾಡಿಸಿದೆ, ಹಂಗೂ ಒಂದ್ ಬೀರು ಕುಡಿಸಿದೆ. ಬೀರ್ ನೀನ ಕೊಡ್ಸಿದೆ? ಬಿಲ್ ಯಾರು ಕೊಟ್ರು? ನಾನೇ ಕೊಟ್ಟೆ. ಕೊಡ್ದ ಮಕ್ಕಂದ ನಾವ. ಸಂಧ್ಯಾ ಏನ್ ಸಂಧ್ಯಾ? ಹೊಡ್ತಿ ನೋಡು, ನಡಿ ಮನಿಗೆ. ನಾವ್ ಅಲ್ಲೆಲ್ಲ ನಮ್ಮಪ್ಪ ನನ್ ಕೊಂದ ಆಗ್ತಾನ ಮನಿಗೆ ಹೋದ್ನಂದ್ರ. ನಿಮ್ಮಪ್ಪ ನಿನ್ ಕೊಂದ ಆಗ್ತಾನ ಅಂದ್ರೆ ನೀ ಜೂಲಿಯಟ್ ಅವ ರೋಮಿಯೋ ಇವ್ರಿಬ್ರು ದೊಡ್ಡ ಲವ್ ಸ್ಟೋರಿ. ಹಂಗಾಯ್ತಲ್ಲ, ನನ್ ಸಂಬಂಧ ತಾಜ್ ಮಹಲ್ ಕಟ್ಟಿಸ್ತಾನ ಅಂದಿದ್ನ. ಸಾಯಿ, ನಾನು ಕಟ್ಟಿಸ್ತಾನಿ ತಾಜ್ ಮಹಲ್ನ. ನಡಿಲಿ, ನಿಮ್ಮಪ್ಪ ನೋಡಿದ್ರೆ ಕ್ಯಾರ್ಲೆ ಹೊಡ್ಯಾಕೊಂತ ನನ್ನ. ನಾವ್ ಅಲ್ಲೆಲ್ಲ ನಮ್ಮಪ್ಪ ನೋಡಿದ್ರೆ ನಾನು ಕೊಂದ ಹೋಗಿತ್ತಾನ. ಏ ಹುಚ್ಚಿ, ನಿಮ್ಮಪ್ಪ ನೋಡಿದ್ ನಾನ್ ನಿನ್ ಓಡಿಸಿದ್ ಹೋಗಿನಿ ಅಂದ ನಮ್ಮ ಮನೆಗೆ ಬದುಕೋತಾನ. ಯಪ್ಪ, ಇವ್ರಪ್ಪ ಸಲುವಾಗಿ ನನಗೆ ಸಾಕಾಗಿತ್ತು. ನಿಮ್ಮ ಅಪ್ಪ ಮಗಳ ಸಂಬಂಧ. ನಡಿ ಹೇಳ್ತಾನೆ. ನೀನು ದೋಸ್ತ್ ಅಂತ ದೋಸ್ತ್ ಶಗಣಿ ಮಾರಿ ಅವನ ಒಂದ್ ಎದಕ್ಕರ ಅಕ್ಕಿನ. ನಿನ್ ಲವ್ ಸ್ಟೋರಿ ಮೊದ್ಲ ಹೇಳ್ಬೇಕಿತ್ತು, ಹಾಕಿದ್ನಿಲ್ಲ. ಈಗ ಬಂದಾಳ. ನಾ ಹೇಳ್ಬೇಕು ಅನ್ಕೊಂಡೆ, ನೀ ಹೋಗಿ ಅಲ್ಲಿ ನಮ್ಮ ಅಪ್ಪನ ಮುಂದೆ ಕಕ್ಕತಿ ಅನ್ನೋ ರೀಸನ್ಗೆ ಹೇಳಿಲ್ಲ ನಾನು. ನಾ ಯಾಕೆ ಕಕ್ಕಲಿ? ಇಷ್ಟ ದಿನ ಎಲ್ಲ ಮಾಡಿದ್ದೇನು ಕಕ್ಕಿಲ್ಲ, ಈಗ ಕಕ್ತಾನೆ ಅಂತ. ಲವ್ ವಿಷಯದಾಗ ಯಾರನ್ನು ನಂಬಾರ್ದಂತ, ಅದಕ್ಕೆ ನಂಬಿಲ್ಲ ಯಾರನ್ನು. ನಾವು ದೋಸ್ತರು ಹುಡುಗರು ಪಿಕ್ಚರ್ದಾಗಿರೋ ಪುನೀತ್ ರಾಜ್ಕುಮಾರ್ ನಂಗೆ ಅವನವನು ಶಂಭೋ ಶಿವ ಶಂಭೋ ಅಂತ ಹೇಳಿ ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡ್ತಿದ್ಯಾ. ದೋಸ್ತನ ನಂಬಲಿಲ್ಲ. ಛೇ, ಅವಮಾನ. ನೀ ಹೋಗಿ ಅಲ್ಲಿ ನಮ್ಮ ಅಪ್ಪನ ಮುಂದೆ ಕಕ್ಕತಿ ಅನ್ನೋ ರೀಸನ್ಗೆ ಹೇಳಿಲ್ಲಲ್ಲ. ಈಗ ಮಾಡಕತ್ತಿಲ್ಲ, ಹೋಗಿ ನಮ್ಮ ಅಪ್ಪನ ಮುಂದೆ ಒಪ್ಸಾಕತ್ತಿ ನನ್ನ. ನಾ ಯಾಕೆ ಹಾಕಲಿವಾ? ನೀವು ಓಡಿ ಹೊಂಟಕ ನಿನ್ ರಾಮಾಯಣ ಕೇಳಿ ನಿಮ್ಮಪ್ಪ ನಮ್ಮ ಮನೆ ಬಂದು ಒಕ್ಕರಿಸ್ಯಾನ. ಕರ್ಕೊಂಡು ಹೋಗು ನಿಮ್ಮ ಅಪ್ಪನ ಬಂದು ಮನೆಗೆ. ನನಗೇನೋ ಡೌಟ್ ಇಲ್ಲ, ನೀನೇ ಇನ್ನು ನಮ್ಮ ಅಪ್ಪನ ಮುಂದೆ ಪಿನ್ ಇಟ್ಟಿರ್ಬೇಕು. ನೋಡೋ, ಪಿನ್ನಿಗೆ ಇಟ್ಟಿಲ್ಲ. ನಾ ಇಡಂಗೆ ದಬ್ಬನ ಇಡ್ತಾನೆ. ಪಿನ್ನಿಗೇನೆಲ್ಲ ಆಗಲ್ಲ ನನಗೆ. ಸುಮ್ಮನೆ ಬಂದು ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ಮೊದ್ಲ ಮನೆ ಸಣ್ಣದೈತೆ ನಮ್ದು. ಬಾ, ಓದಿತೀನಿ. ನಿನ್ನ ಗಾಡಿ ಬಂತಲ್ಲ, ಈ ಕಡೆ ಬಾ. ಯಪ್ಪ, ಸಾಕಾಗಪ್ಪ ಹಿಂಗೆ ಕರ್ಕೊಂಬರೋದಾಗ. ದೇವ್ರ ಸಂಧ್ಯಾ, ಇದೇನಿದು ನಿಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಬಂದಿ? ಹಂಗಾರೆ ನಮ್ಮ ಅಪ್ಪನ ಕಡೆ ಕರ್ಕೊಂಡು ಹೋಗಲ್ಲ ನೀನು? ನಿಮ್ಮ ಅಪ್ಪನ ಮನೆಗೆ ಹೋದೆ ಅಂದ್ರ ನಿಮ್ಮಪ್ಪ ನಮ್ಗ ಆರ್ತಿ ಎತ್ತಾನ, ಅದಕ್ಕೆ ಇಲ್ಲಿ ಕರ್ಕೊಂಬಂದನಿ. ಸಂಧ್ಯಾ, ಮುಂದೇನಿಲ್ಲ, ನಮ್ಮ ಹುಡುಗ 3 ಗಂಟೆಗೆ ಬರ್ತೇನೆ ಅಂತಂದೆ. ನಾವು ಹೋಗ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಡ್ತೇನೆ ಒಂದ್ ಜೊತೆ. 5 ಗಂಟೆ ಆತ್ ಹಂದಿ ಹೊಕ್ಕಳಂತ. ಎಲ್ಲಿ ಕುಡ್ದು ಮಕ್ಕಂದ ನವ. ಹಂಗ ಅನ್ಬೇಡ, ಚಲೋನ ಅದನವ. ಹೌದ್ವಾ ಸಂಧ್ಯಾ, ಮುಂದೇನಿಲ್ಲ. ಮುಂದೇನ್ ಮಾಡೋಣ ಗೊತ್ತನ? ಅಡಿಗೆ ಮನ್ಯಾಗ ತಾಟು ಲೋಟ ಅದಾವು, 2 ತಗೊಂಡು ಬಜನಿ ಬರ್ಸೋಣ. ನಂಗ್ ಭಯ ಆಕತಿ. ನೀನ ದೆವ್ವ ಭಯ ಆಕತಿ ಅಂತ. ನನಗೆ ಈ ದೊಡ್ಡ ದೆವ್ವ ನೋಡಿದ್ರೆ ಭಯ ಆಗತೈತಿ. ಹೌದು, ನಾನು ದೆವ್ವ, ನೀನು ದೆವ್ವ. ಭಯ ಹಾಕೊಳ್ದ. ಹೋಲಿ ಬಿಡೆ, ನೀನ್ ಅಪ್ಪನ ಕಡೆ ಕರ್ಕೊಂಡು ಹೋಗುತ್ತಿಲ್ಲ ಇಲ್ಲಿಗ. ನಾಳೆ ಮಠಕ್ಕೆ ಹೋಗೋಣ. ಮಠಕ್ಕೆ ಕರ್ಕೊಂಡು ಹೋಗ್ತಾನೆ. ನಾನು ಸನ್ಯಾಸಿಗೆ ಹೋಗಲಿಲ್ಲ, ನನ್ನ ಹುಡುಗ ಅದನ್ನ ನಮ್ಮ ಮದುವೆ ಅಕ್ಕ ನಾನು ಹೋಗಿ. ಸನ್ಯಾಸದಂತೆ ನಿಮ್ಮ ಹುಡುಗ ವೇಟ್ ಮಾಡಕ್ ಹೊಂತಿರ್ತಾನಂತ. ನೀ ಎಲ್ಲಿಂದ ಹಿಡ್ಕೊಂಬಂತಾರ್ಲಿ ನಿನ್ನ? ನಮ್ಮ ಅಪ್ಪನ ಕಡೆ ಕರ್ಕೊಂಡು ಹೋಗಲು ಪಕ್ಕ ಹೌದಿಲ್ಲ? ಯಪ್ಪ, ಹೋಗಲ್ಲ. ನಿಮ್ಮ ಅಪ್ಪನ ಕಡೆ ಕರ್ಕೊಂಡು ಹೋದ ನಂಗು ನಿಂಗ ಮದುವೆ ಮಾಡ್ತಾನವ. ಯಾತು ನಂಗೆ ವಾಕರಿಕೆ ಬಾಂಗತೈತಿ. ಅದು ಬಿಡ, ಪೇಡ ಮಾತ್ರ ತಿನ್ಸಕ್ ಹೋಗ್ಬೇಡ. ಇಲ್ವಾ, ನಿನಗೆ ಹಾವೇರಿ ಎಗ್ರೆಸ ತಿನ್ನಿಸ್ತಾನಿ. ಸಂಧ್ಯಾ, ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ, ದೋಸ್ತ ಅಂತ ಒಬ್ಬ ನೀ ಅದಿಯೋ ನಂಗ. ನಾಳೆ ಚಂದಗ ರೆಡಿ ಆಗ, ಮಠಕ್ಕೆ ಹೋಗೋಣ. ಮದ್ವಿ ಮಾತುಕತೆ ಮಾಡೋಣ. ಸಂಧ್ಯಾ, ಯಾರ್ದ? ನಿಮ್ಮ ಅಜ್ಜಂದ. ಯಾರ್ದು ಏನ? ಹೋಗ, ನಿಮ್ಮ ಹುಡುಗನ ಕರ್ಕೊಂಬಂದು ಮಾತಾಡ್ಸೋ ಜವಾಬ್ದಾರಿ ನಂದು. ರೆಡಿ ಆಗ. ಸರಿ, ಹಂಗಾರ ಈಗ ಮುಕ್ಕೋತ ನಾನು. ಮಗ ಹೋಗ. ಬಾಯ್, ಗುಡ್ ನೈಟ್. ಯಪ್ಪ, ಎಲ್ಲದಿಪ್ಪ ಹುಲಿ? ಎಲ್ಲಿ ಕುಡಿದು ಮಕ್ಕಂಡಿ? ಈ ಹಿಡಂಬಿನ ನನಗೆ ಗಂಟು ಹಾಕಿದೆಯಲ್ಲ. ಯಪ್ಪ ದೇವ್ರ. ಇದೇನಿದ್ ಇಲ್ಲಿ ಕರ್ಕೊಂಡ್ ಬಂದಿ? ನನ್ನ ಹುಡುಗನ ಕಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೋದಿಲ್ಲ ನೀನು? ನಿಮ್ಮ ಹುಡುಗನ ಕಡೆ ನಾನು ಕರ್ಕೊಂಡು ಹೋಗ್ತಾನೆ. ಅದಕ್ಕೂ ಮುಂಚೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಪರಿಚಯ ಮಾಡಿಸ್ತಾನೆ. ಬಾ. ಸ್ಪೆಷಲ್ ವ್ಯಕ್ತಿ? ಅದು ಹಿಂತಲ್ಲೇ ಇಂತಲ್ಲ, ಅವ್ರು ಇಲ್ಲೇ ಇರ್ತಾರ ಹತ್ರ. ಇಲ್ಲೇ ಇರ್ತಾರ ಅವ್ರು.
ಅಲ್ಲೇ ಇನ್ನು ಎಷ್ಟು ದೂರ ಇಲ್ಲೇ ಐತಿ ಬರ್ತೀಯಾ ಎಲ್ಲಿ ಈ ಕಡಿ ಬಾಡಲಿ ಏ ಕಡೆಯಪ್ಪ ನಾನು ಏನಂದೈತಿ ಅಣ್ಣ ರಾಮಣ್ಣನ ಮನೇಲಿ ಐತಿಲ್ಲ ಹಿಂಗ ಸಿದಾ ಹೋಗಿ ಬಲಕ್ ಹೊಳಿದ್ರ ಅಲ್ಲೇ ಐತಿ ನೋಡಪ್ಪ. ಆರಾಮದಾರಲ್ಲ ಅವ್ರು ಏನು ಆರಾಮ ಒಂದು ಲೆಕ್ಕಕ್ಕೆ ಅದಾರ. ಒಂದು ವಾರ ಆತು, ಇವತ್ತು ನಾಳೆ ಅನ್ನಂಗೆ ಅದಾರ. ಅಲ್ಲ ನೀ ಯಾಕೆ ಅವ್ರ ಮನೆಗೆ ನಂಗೆ ಕರ್ಕೊಂಡು ಹೊಂಟಿ? ಯಾರದು? ಸಂದೀಪ ರೀ, ಸಂದೀಪ್ ಬಂದ ನೋಡ್ರಿ. ಆರಾಮದಿಗೆ ಹಾ ಸಂದೀಪ ಅಪರೂಪಕ್ಕೆ ಬಂದಿಲ್ಲ. ಚೇರ್ ತೋ ಚೇರ್. ಕೂತ ಬರ ಕೂತ ಕೂತ್ಕೋ. ಏಪ್ಪ ಅಪರೂಪ ನೀವು ಬಂದು. ಆರಾಮದ್ರಿ ಕಾಕರ? ಏನಪ್ಪ ಎಲ್ಲ ಚಲೋ ಐತಿ, ಎಲ್ಲ ನಡೆದದ ಹಿಂಗೆ. ಚಹಾ ಮಾಡೋಗ ಇಲ್ಲ ಕರ್ಕೊಂಡು ಬಂದಿ. ಇವ್ರಿಗೆ ನಿಮ್ಮ ರಿಲೇಟಿವ್ನ? ಸುಮ್ಮನೆ ಹೇಳ್ತಾನೆ ಅಂದಂಗೆ ಈ ತಂಗಿ ಯಾರಂತ ಗೊತ್ತಾಗ್ಲಿಲ್ಲಪ್ಪ ನನಗೆ. ಈಕಿ ನಮ್ಮ ದೋಸ್ತ್ರಿ. ಇಲ್ಲೇ ಹಾನಗಲ್ಗೆ ಹೊಂಟಿದ್ವಿ, ದಾರಿ ಒಳಗೆ ನಿಮ್ಮ ಜೊತೆ ಮಾತಾಡಿದ್ರಾತ ಅಂತ ಬಂದ್ವಿ. ಹೌದಾ, ಚಲೋ ಆಯ್ತು ಪ್ರಪ, ಚಲೋ ಆಯ್ತು. ಅದ ರೀ, ಎಲ್ಲಿ ತನ ಬಂತ್ರಿ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಿ? 6 ತಿಂಗಳು ಆತಪ್ಪ. ನಾವು ಕಂಪ್ಲೇಂಟ್ ಕೊಟ್ಟೇವಿ, ಅವರು ಅವ್ರ ಕೆಲಸ ಮಾಡಕತ್ತಾರ, ನಾವು ಹಿಂಗೆ ಬದುಕಾಕತ್ತೀವಿ. ಬರ್ತಾಳಂತ ಇದು ಕಾಯ್ಕೊಂತ ಕೂತ್ಕೊಂಡೈತಿ. ಹಂಗ್ಯಾಕಂತೀರ್ರಿ? ಹೆತ್ ಮಗಳಾಕಿ ಬರ್ತಾಳ ಬಿಡ್ರಿ, ಏನೋ ತಪ್ಪು ಮಾಡ್ಯಾಳ. ಬರ್ತಾಳೆ ಬಿಡ್ರಿ, ಏನೋ ವಯಸ್ಸಿನಾಗ ತಪ್ಪು ಮಾಡಿರ್ತಾಳ. ಒಬ್ಬಕ್ಕೆ ಮಗಳಂತೇಳಿ ಬಂಗಾರದಂಗೆ ಸಾಕಿದ್ನಿಪ್ಪ. ವಯಸ್ಸಾದ್ಮೇಲೆ ನಮ್ಗೆ ಆಸರಕಳ ಅನ್ಕೊಂಡಿದ್ವಿ. ಆದ್ರಕಿ ವಯಸ್ಸಿದ್ದಾಗ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಲು. ಏನೋ ವಯಸ್ಸಿಗೆ ಬಂದ ಮಗಳು, ಅಕ್ಕಿ ಜೀವನ ಆಕಿ ನೋಡ್ಕೊಂಡಾಳ. ನಿಮ್ಮನ್ನ ನಾನು ನೋಡ್ಕೊಂತೀನಿ. ನೀನು ನನ್ನ ನೋಡ್ಕೊಂತಿದ್ದಿ, ಆದ್ರೆ ನಾ ಸತ್ ಮೇಲೆ ನಿನ್ನ ಯಾರು ನೋಡ್ಕೊಂತಾರ? ಏನೋ ಮುಪ್ಪಿನ ಕಾಲದಾಗ ನಮಗೆ ಆಸರಕಳ ಅನ್ಕೊಂಡಿದ್ವಿ, ಆದ್ರೆ ಆಕಿ ಯಾವಂದ ಜೊತೆಗೆ. ಬಿಡ್ತೇನ್ರಿ, ನನ್ನ ಮಗಳಿಗೆ ನೀವಂದ್ರೆ ಭಾಳ ಇಷ್ಟ. ಬಂದೇ ಬರ್ತಾಳ್ರಿ ಆಕಿ. ತಾಯಿ ಕರಳಲ್ಲ, ಹೆಂಗೆ ಬಿಟ್ಟು ಕೊಡ್ತಾಳ? ಏನು ಕೇಳಿದ್ದೆಲ್ಲ ಕೊಡಿಸಿದ್ದೆ, ಸಾಲ ಮಾಡಿ ಓದಿಸಿದ್ದೆ. ಈಗ ಹಿಂಗೆ ಮಾಡ್ತಾವಂತ ನಾನು ಅನ್ಕೊಂಡಿದ್ದಿಲ್ಲ. ಯಾರು ಹೆಂಗೆ ಪ್ರೀತಿ ಮಾಡಿದ್ರೇನು, ತಾಯಿ ಪ್ರೀತಿ ಮುಂದೆ ಎಲ್ಲ ಸೊನ್ನೆನ. ಬಿಟ್ಟು ಹೋದ್ರೇನಾತ, ಹಿಂಗೆ ಬಿಟ್ಕೊಂಡು ದೇವ್ರು ಇಟ್ಟಂಗೆ ಆಕತಿ. ಅಳಕ್ಕೆ ಹೋಗ್ಬೇಡ್ರಿ ಕಾಕರ, ನಿಮಗೆ ನಾ ಇರ್ತಾನೆ. ಮಕ್ಕಳು ಬಿಟ್ಟು ಹೋದ್ಮೇಲೆ ಮಂದಿ ಮಕ್ಕಳ ಆಸರ. ಯಾವ ಮಕ್ಕಳು ತಂದೆ ತಾಯಿನ ಕೊನೆಗಾಲದ ಬಿಟ್ಟು ಹೋಗ್ಬೇಡ್ರಿ. ಅವ್ರು ನಿಮಗೆ ಜೀವಾಷ್ಟ ಕೊಟ್ಟಿರಂಗಿಲ್ಲ, ಜೀವನಾನು ನೀಡಿರ್ತಾರ. ಅವ್ರು ಬಿಟ್ಟು ಹೋದಾಗ ನಿಮ್ಗೇನು ಅನ್ನಿಸ್ಲಿಲ್ರಿ? ಮಾನಕ್ಕಂಜಿ ಸಾಯ್ಬೇಕು ಅನ್ಕಂಡೆ, ಆದ್ರೆ ಈಗ ಹೆಂಗಿರ್ತಾಳ? ಜೀವ ಕೊಟ್ಟಕ್ಕಂತೂ ಹೋದ್ಲು, ಜೀವನ ಕೊಟ್ಟಕ್ಕೆ ಜೊತೆ ಹೆಂಗೆ ಬಿಡೋಕ್ಕಾಕೈತಿ? ಈಗ ನೀ ಯೋಚನೆ ಮಾಡು, ನಿನ್ನೆ ನೀನು ಓಡಿ ಹೊಂಟಿದ್ದಲ್ಲ, ಅಕಸ್ಮಾತ್ ನೀ ಓಡೋದೆ ಅಂದ್ರೆ ನಿಮ್ಮಪ್ಪ ಅಮ್ಮನು ಇದೇ ಪರಿಸ್ಥಿತಿಗೆ ಬರ್ತಾರೆ. ಹೇಳಷ್ಟು ಹೇಳೀನಿ, ಮುಂದಿಂದೆಲ್ಲ ನಿನ್ನ ವಿಚಾರ. ನೀವು ಓಡಿ ಹೋಗ್ಬೇಕಂದ್ರೆ ಆ್ಯಸ್ ಅ ಫ್ರೆಂಡಾಗಿ ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ, ಆರಾಮಾಗಿ ಓಡೋಗ. ಆದ್ರೆ ಅದ ಫ್ರೆಂಡಾಗಿ ಇದನ್ನ ಹೇಳ್ತೀನಿ, ಕಿತ್ಕೊಳೋದು ಬಿಡೋದು ನಿನ್ನ ಕೈಯಾಗೈತಿ ನೋಡು. ಪ್ರೀತಿನೂ ಇಂಪಾರ್ಟೆಂಟ, ಹಂಗೆ ತಂದೆ ತಾಯಿನೂ ಇಂಪಾರ್ಟೆಂಟ ಅಲ್ಲ. ಪ್ರೀತಿ ಶುರುವಾಗದ ತಂದೆ ತಾಯಿಯಿಂದ, ಅವ್ರ ಪ್ರೀತಿ ಮುಂದೆ ಯಾವ ಪ್ರೀತಿ ಶ್ರೇಷ್ಠ ಐತಿ ಯೋಚನೆ ಮಾಡ. ನಿನ್ನ ಪ್ರೀತಿಗೆ ನಾ ಸಪೋರ್ಟ್ ಮಾಡ್ತಾನೆ, ಆದ್ರೆ ಆ ಪ್ರೀತಿ ನಿಮ್ಮ ತಂದೆ ತಾಯಿ ಪ್ರೀತಿಗಿಂತ ಏನು ಹೆಚ್ಚೈತನ? ನೀ ಲವ್ ಮಾಡೋದು ಬೇಡ ನಾ ಹೊಂತಿಲ್ಲ, ಲವ್ ಮಾಡಿದೆ ಅಂದ್ರೆ ಮನೆ ಒಪ್ಪಿಸಿ ಮದುವೆ ಆಗ. ಯೋಚನೆ ಮಾಡು, ಫ್ರೆಂಡಾಗಿ ಹೇಳೀನಿ, ನಾ ಅಂತೂ ಸಪೋರ್ಟ್ ಇರ್ತಾನೆ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನಮ್ಮ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.